everyone, this is Samya. Welcome back to another new video. So ಇವತ್ತಿನ ವಿಡಿಯೋನಾಗ ಜರ್ಮನಿಗೆ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಗೊತ್ತಿರಬೇಕು ಈ ದೇಶದ ಬಗ್ಗೆ ಆಗಲಿ ಲೈಫ್ ಸ್ಟೈಲ್ ಬಗ್ಗೆ ಅದು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೀನಿ. ಸೊ ನೀವು ಅಬ್ರಾಡ್ ಮೂವ್ ಆಗ್ತಿರ್ತೀರಿ ಸ್ಟಡೀಸಿಗೆ, ಬರೀ ಸ್ಟಡೀಸಿಗೆ ಮೂವ್ ಆಗ್ತಿರಂಗಿಲ್ಲ. ಯು ಆರ್ ಹಿಯರ್ ಟು ಕ್ರಿಯೇಟ್ ಅ ಲೈಫ್ ದಟ್ ಯು ವಾಂಟ್ ಫಾರ್ ಅನದರ್ 10-15 years. ನೀವು ಇಲ್ಲೇನು ಸೆಟಲ್ ಡೌನ್ ಆಗ್ಬೋದು. ಸೊ ಈ ಕಂಟ್ರಿದು ಒಂದು ಐಡಿಯಾ ಇರ್ಬೇಕು ಜನರಲಿ. ಆಸ್ ಅ ಇಂಡಿಯನ್, ಆಸ್ ಅ ಸೌತ್ ಇಂಡಿಯನ್ ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ. ಬಿಕಾಸ್ ಒಂದೊಂದು ನಮ್ಮ ಕಂಟ್ರಿನಾಗ ಒಂದೊಂದು ಡಿಫ್ರೆಂಟ್ ರೀಜನಿಗೆ ಹೋದ್ರೂ ನಮ್ದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಗ್ತೈತಿ. ಸೊ ಆಸ್ ಅ ಇಂಡಿಯನ್ ಐ ಆಮ್ ಗೋನಾ ಶೇರ್ ವಿತ್ ಯು ಗೈಸ್ ವಾಟ್ ಐ ಪರ್ಸನಲಿ ಫೆಲ್ಟ್ ಲಿವಿಂಗ್ ಹಿಯರ್ ಫಾರ್ ಆಲ್ಮೋಸ್ಟ್ 2 years now. ಸೊ ಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ ಆ್ಯಂಡ್ ವಿಡಿಯೋ ಲೈಕ್ ಮಾಡಿರಿ, ನೆನಪಾಗಿ ಹೋಗ್ಬೇಡ್ರಿ ಪ್ಲೀಸ್. ಬಿಕಾಸ್ ಯೂಟ್ಯೂಬ್ ನೋಸ್ ದಟ್ ಯು ಗೈಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಭಾಳ ಜನಕ್ಕೆ ರೆಕಮೆಂಡೇಶನ್ ಮಾಡ್ತೈತಿ. ಆ್ಯಂಡ್ ಐ ಆಲ್ಸೋ ಗಾಟ್ ಅ ಬೂಸ್ಟರ್ ಶಾಟ್, ಇದು ಥರ್ಡ್ ಡೋಸ್ ನಂದು. ಸೊ ಮಧ್ಯಾಹ್ನ ಕೊಡ್ಸ್ಕೊಂಡು ಬಂದೀನಿ. ಐ ಆಮ್ ಲೈಕ್ ಸ್ವಲ್ಪ ಡ್ರೌಸಿ ಅನ್ಸತೈತಿ. ಐ ಥಾಟ್ ಐ ಫಿಲ್ಮ್ ದ ವಿಡಿಯೋ ಬಿಫೋರ್ ಐ ಗೆಟ್ ಸಿಕ್. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ನಾನು ಬುಕ್ನಾಗೆಲ್ಲ ಬರ್ಕೊಂಡೀನಿ ಬಿಕಾಸ್ ನೆನಪು ಹರಬಾರ್ದು ನಾನು. ಫಸ್ಟ್ ಥಿಂಗ್ ಏನಂತಂದ್ರೆ, ಯು ವಿಲ್ ಫೇಸ್ ಅ ಲಾಡ್ ಆಫ್ ಲೋನ್ಲಿನೆಸ್. ಸೊ ಲೋನ್ಲಿನೆಸ್ ಅನ್ನೋದು ಭಾಳ ಕಾಮನ್ ಬಿಕಾಸ್ ಫ್ಯಾಮಿಲಿ ಬಿಟ್ಟು ಬಂದಿರ್ತೀರಿ. ನಮ್ಮ ಕಲ್ಚರ್ ಇವ್ರ ಕಲ್ಚರ್ ಟೋಟಲಿ ಆಪೋಸಿಟ್ ಐತಿ ನನಗೆ ಫೀಲ್ ಆಗಿದ್ದಂತಂದ್ರೆ. ಬಿಕಾಸ್ ನಾವು ಹೆಂಗಂತಂದ್ರೆ ಪಟ್ನ ಫ್ರೆಂಡ್ ಮಾಡ್ಕೊಂಡು ಬಿಡ್ತೇವೆ. ಈಗ ಯೂನಿಗೆ ಪರಿಚಯ ಮಾಡಿಸ್ಕೊಂಡ್ರೆ ಲೈಕ್ ದೋಸ್ತ್ ನಾವು. ಸೊ ಎಲ್ರು ಸಿಕ್ಕ ಅಂತಂದ್ರೆ ನಾನು ಹಿಂಗೆ ಅಲ್ಲಿ ಮೀಟ್ ಆಗಿದೆ ಆ್ಯಂಡ್ ವಿ ಟಾಕ್ ಟು ದೆಮ್. ಆ್ಯಂಡ್ ಲ್ಯಾಂಗ್ವೇಜ್ ಸಂಬಂಧ ಸ್ವಲ್ಪ ಕನೆಕ್ಟ್ ಆಗೋದು ಭಾಳ ಪ್ರಾಬ್ಲಮ್ ಆಗ್ತೈತಿ ಬಿಕಾಸ್ ನನಗಂತೂ ಲ್ಯಾಂಗ್ವೇಜ್ ಬರೋದಿಲ್ಲ. ಸೊ ಇಟ್ಸ್ ಬೆಟರ್ ದಟ್ ಯು ಲರ್ನ್ ಲ್ಯಾಂಗ್ವೇಜ್ ಇಫ್ ಯು ರಿಯಲಿ ವಾಂಟ್ ಟು ಸೆಟಲ್ ಡೌನ್ ಹಿಯರ್ ಫಾರ್ ಲಾಂಗರ್ ಟೈಮ್. ಆಮೇಲೆ ನಿಮ್ಗೆ ಕನೆಕ್ಟ್ ಆಗೋಕ್ಕೂ ಚಲೋ ಆಗ್ತೈತಿ. ಇಲ್ಲಿ ಟ್ರೈನ್ ಗಿನ್ನಕ್ಕೆ ಇದ್ದಾಗ ಮಾತಾಡ್ಬೋದು ಜನದ ಜೊತೆ, ಇಲ್ಲ ಅಂತಂದ್ರೆ ಏನು ಕಾನ್ವರ್ಸೇಷನ್ ಆಗೋದಿಲ್ಲ. ಇಲ್ಲಿ ನಿಮ್ಮ ಮಂದಿ ಜೊತೆ ಇದ್ರೂ ನಿಮ್ಗೆ ಲೋನ್ಲಿ ಅನಿಸ್ತೈತಿ. ಐ ಡೋಂಟ್ ನೋ ವೈ, ನನಗಂತೂ ಅನಿಸ್ತೈತಿ. ಸೊ ಇಟ್ಸ್ ಲೈಕ್ ಲೋನ್ಲಿನೆಸ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಫೇಸ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಕಾಮನ್. ಲೋನ್ಲಿನೆಸ್ ಆಗಾದ ಕೂಡ ಯು ಗೆಟ್ ವೆರಿ ಆ್ಯನ್ಷಿಯಸ್ ಅಬೌಟ್ ಯೋರ್ ಫ್ಯೂಚರ್. ಸೊ ಏನಾಗ್ತೈತಿ, ಇಲ್ಲಿ ಮಟ ಬಂದ್ಬಿಟ್ಟೇನಿ, ಜಾಬ್ ಸಿಗ್ತೈತೋ ಇಲ್ಲೋ, ನನಗಂತೂ ಫೀಲ್ ಆಗ್ತೈತಿದ್ದೆ. ಸೊ ನಿಮ್ಗೆ ಏನಾರ ಫೀಲ್ ಆಗಿತ್ತು, ಏನಾರ ಬೇರೆ ಫೀಲ್ ಆಗ್ತಿರ್ತಾರೆ, ಇದೇ ಟೈಪ್ ಫೀಲ್ ಆಗ್ತಾರೆ, ಪ್ಲೀಸ್ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಸೊ ಜಾಬ್ ಸಿಗ್ತೈತೋ ಇಲ್ಲೋ, ಏನು ಮಾಡೋದು ಮುಂದೆ. ಐ ಗೆಟ್ ಸೋ ಆ್ಯನ್ಷಿಯಸ್ ಅಬೌಟ್ ಇಟ್ ಬಿಕಾಸ್ ಇಂಡಿಯಾನಾಗ ನಾವು ಫ್ಯಾಮಿಲಿ ಜೊತೆ ಇರ್ತೇವಿ. ಸೊ ಒಂದು ಏನೋ ಸೆಕ್ಯೂರ್ಡ್ ಫೀಲಿಂಗ್ ಇರ್ತೈತಿ. ಆಮೇಲೆ ಇಲ್ಲಿ ಬಂದ ಕೂಡ ಭಾಳ ಒಬ್ಬರ ಇರೋದಾಗ್ತೈತಿ ನಾವು, ಬಿಕಾಸ್ ಎಲ್ಲರೂ ಬ್ಯುಸಿ ಇರ್ತಾರೆ, ವರ್ಕಿಗೆ ಹೋಗ್ತಿರ್ತಾರೆ. ಸೊ ಲೋನ್ಲಿನೆಸ್ ಅನ್ನೋದು ಒಂದು ಭಾಳ ಇದಾಗ್ತೈತಿ. ಆ್ಯಂಡ್ ಫ್ರೆಂಡ್ಸ್ ಮಾಡ್ಕೊಳೋದು ಭಾಳ ಡಿಫಿಕಲ್ಟ್. ಭಾಳ ಟೈಮಿಂಗ್ ಬ್ಯಾರಿಯರ್ಸ್ ಇರ್ತೈತಿ. ನಾವು ಹೆಂಗೆ ಬೆಳೆದು ಬಂದೇವಿ ಅಂದ್ರೆ ನಮ್ಮ ಟೈಮಿಂಗ್ ಬ್ಯಾರಿಯರ್ ಸ್ವಲ್ಪ ಕಮ್ಮಿನ. ಸೊ ಯಾರ್ದಾರ ಫ್ರೆಂಡ್ ಮನೆಗೆ ಯಾವಾಗಾದ್ರೂ ನಾಕ್ ಮಾಡಿ ಹೋಗ್ಬಿಡ್ತೇವಿ, ಅವ್ರ ಮನಿನಾಗ ಕುಂದಿರ್ತೇವಿ, ಚಿಲ್ ಮಾಡ್ತೇವಿ, ಅವ್ರ ಮಮ್ಮಿ ಡ್ಯಾಡಿ ಮಮ್ಮೀಸ್ ಊಟ ಮಾಡ್ಕೊಡ್ತಾರೆ ನಮ್ಗೆ, ಅವರು ಎಲ್ಲ ಮಾತಾಡ್ಸ. ಸೊ ಇಟ್ ಈಸ್ like that generally. So loneliness is very very common. ಸೊ ಆ್ಯನ್ಷಿಯಸ್ ಆಗ್ತೀರಿ, ಜಾಬ್ ಸಿಗ್ತೈತೋ ಇಲ್ಲೋ ಅಂತ, ಅದು ಫೀಲಿಂಗ್ ವೆರಿ ವೆರಿ ಕಾಮನ್. ಅದರಿಂದ ನಾನು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೇನೆ. ಜಾಬ್ಸ್ ಹೆಂಗೆ ಹುಡ್ಕೊಳೋದಿಲ್ಲ. ಯೂಶ್ವಲಿ ನಮ್ಗೆ ಇಂಡಿಯಾನಾಗ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಬರ್ತಾವ. ಒನ್ ವೇ ಇಟ್ಸ್ ಅ ಬಿಟ್ ಈಸಿಯರ್, ಐ ಫೀಲ್ bit easier. So placements ಬರ್ತಾವ. that's when we get to know ಲೋ ಕಂಪ್ನಿನಾಗ ಹಿಂಗೆ ಜಾಬ್ ರೋಲ್ಸ್ ಇದಾವೆ, ಹಿಂಗೆ ಅಪ್ಲೈ ಮಾಡ್ಬೇಕಂತ. ಸೊ ನೀವು ನಿಮ್ಮ ಫ್ರೆಂಡ್ಸಿಗಾಗಲಿ ಸೀನಿಯರ್ಸಿಗಾಗ್ತೈತಿ. ಬಟ್ ಇಲ್ಲೇನಂತಂದ್ರೆ ಸ್ವಲ್ಪ ಯೂನಿವರ್ಸಿಟೀಸ್ ಇದಾವೆ, ಅವರ ಇಂಟರ್ನ್ಶಿಪ್ಸ್ ಹುಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದ, ನೀವೇ ಜಾಬ್ ಹುಡ್ಕೋಬೇಕು, ನೀವೇ ಸರ್ವೈವಲ್ ಗೇಮ್ ನಿಮ್ದು ನೀವೇ ನೋಡ್ಕೋಬೇಕು. ಸೊ ಅದರಿಂದ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೇನೆ. ಪಬ್ಲಿಕ್ ಯೂನಿವರ್ಸಿಟೀಸ್ ಪ್ರೈವೇಟ್ ಯೂನಿವರ್ಸಿಟೀಸ್ ಮುಂಚೆನೇ ಡಿಸೈಡ್ ಮಾಡ್ರಿ. ನೀವೇನಾದರೂ ಆವ್ರೇಜ್ ಸ್ಟೂಡೆಂಟ್ ಇದ್ರೆ, ಐ ಮೀನ್ ಯು ನೋ ಯುವರ್ ಕೆಪಾಬಿಲಿಟಿ, ಲೈಕ್ ಐ ನೋ ಮೈನ್. ನನಗೆ ಓದಾಕ ಭಾಳ ಆಗಂಗಿಲ್ಲ, ಲೈಕ್ ರಿಸರ್ಚ್ ಮಾಡೋಕ್ಕಾಗಂಗಿಲ್ಲ, ಬಟ್ ಐ ನೋ ಹೌ ಟು ಡೆವಲಪ್ ಮೈ ಸ್ಕಿಲ್ಸ್. ನಾನು ಪ್ರೈವೇಟ್ ಯೂನಿವರ್ಸಿಟಿ ಚೂಸ್ ಮಾಡಿದ್ದೆ ಬಿಕಾಸ್ ನಂಗೆ ಕೋರ್ಸ್ ಈಸಿಯಾಗಿ ಹೋಗ್ಬೇಕು. ಕಂಪೇರ್ ಟು ಟಿ ಯು ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ ಆರ್ ರಿಯಲಿ ಈಸಿ. ಸ್ವಲ್ಪ ಟಿ ಯು ಆಗಲಿ ಪಬ್ಲಿಕ್ ಯೂನಿವರ್ಸಿಟಿ ಸ್ವಲ್ಪ ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಆಗ್ತೈತಿ. ಆ್ಯಂಡ್ ಆಲ್ಸೋ ನೀವು ಮಾಡ್ಯೂಲ್ಸ್ ಏನೇನು ಸಬ್ಜೆಕ್ಟ್ಸ್ ನೀವು ಸೆಮಿಸ್ಟರ್ಸ್ನಾಗ ಓದ್ತೀರಿ ಅದನ್ನ ನೀವು ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ಏನೇನ್ರ ಟಫ್ ಒಂದು ಸಬ್ಜೆಕ್ಟ್ ತೊಗೊಂಡು ಓದಾಕಾಗಲಿಲ್ಲ ಅಂತಂದ್ರೆ ದಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಯುವರ್ ಮೆಂಟಲ್ ಹೆಲ್ತ್. ಆ್ಯಂಡ್ ಆಲ್ಸೋ ನಿಮಗೆ ಸ್ಟಡೀಸ್ ಇಲ್ಲಿ ಟಫ್ ಆಗತ್ತಂದ್ರೆ ಜಾಬ್ ಹುಡ್ಕೊಳೋದು ಟೈಮ್ ಸಿಗಂಗಿಲ್ಲ. ಸೊ ಇಟ್ಸ್ ಲೈಕ್ ಎಲ್ಲಾನು ಇದಿರ್ತೈತಿ. ನಿಮಗೆ ನೀವು ಅನಲೈಸ್ ಮಾಡ್ಕೊರಿ, ನನ್ನ ಕಡೆ ಏನಾಗ್ತೈತಿ ಏನಾಗಂಗಿಲ್ಲ ನಿಮಗೆ ಗೊತ್ತಿರ್ಬೇಕು ಮುಂಚೆನೆ. ನಂಗೆ ಪ್ರೈವೇಟ್ ಯೂನಿವರ್ಸಿಟೀಸ್ನಾಗೂ ನನ್ನ ಫ್ರೆಂಡ್ಸ್ ಓದಿದವ್ರಿಗೆ ಎಲ್ಲರಿಗೂ ಚಲೋ ಜಾಬ್ ಸಿಕ್ಕಿದ್ದು ಗೊತ್ತೈತಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಗೈಸ್. ಪ್ರೈವೇಟ್ ಯೂನಿವರ್ಸಿಟೀಸ್ನಾಗ ಏನಾಗ್ತದೆ ಅಂದ್ರೆ ಜಲ್ದಿ ಕೋರ್ಸ್ ಮುಗಿಸ್ಕೊಡ್ತಾರೆ. ಸೊ ದ್ಯಾಟ್ ಯು ಫೈಂಡ್ ಸ್ವಲ್ಪ ಬೆಂಕಿ ಇರ್ತೈತಿ, ಹತ್ತಿರ್ತೈತಿ ನಿಮಗೆ ಪಟ್ ಜಾಬ್ ಹುಡ್ಕೊಳೋದು. ಲೈಕ್
ಇಟ್ಸ್ ಐ ಮೀನ್ ಎಲ್ಲಾರ್ದು ಜನರಲೈಸ್ ಮಾಡಿ ಹೇಳತ್ತಲ್ಲ, ದಟ್ ಈಸ್ ಲೈಕ್ ನಂಗೆ ಗೊತ್ತಿದ್ದಷ್ಟು ಹೇಳತ್ತೀನಿ. ಆ್ಯಂಡ್ ಟಿ ಯು ಯೂನಿವರ್ಸಿಟೀಸ್ನಾಗ ಏನಾಗ್ತೈತಿ ಸ್ವಲ್ಪ ಏನಂತಾರ ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಸೊ ನಿಮ್ಗೆ ಲೋನಿನ ಪ್ರೆಷರ್ ಅಷ್ಟು ಇರಂಗಿಲ್ಲ, ಆರಾಮ್ ಓದ್ತೀರಿ, ಚಿಲ್ ಮಾಡ್ತೀರಿ. ಸ್ವಲ್ಪ ಬೆಂಕಿ ಕಮ್ಮಿ ಇರ್ತೈತಿ. ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ನಾಗ ಬೆಂಕಿ ಜಾಸ್ತಿ ಇರ್ತೈತಿ, ಅಯ್ಯೋ ಜಾಬ್ ಸಿಗ್ತೈತೋ ಇಲ್ಲೋ ಅಂತ. ಸೊ ಜಲ್ದಿ ಹುಡ್ಕೊಂಡು ಹೋಗ್ತೀರಿ. ಆ್ಯಂಡ್ ಅದೇನು ಲೋನ್ ಮುಗಿಸ್ಬೋದು, ಪಟ್ ಜಾಬ್ ಸಿಗ್ತಂದ್ರೆ 1.5 yearsನಾಗ ಲೋನ್ ಮುಗಿಸ್ತೀರಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಜಸ್ಟ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ವರ್ಕ್ ಹಾರ್ಡ್, ಅಷ್ಟು ಮತ್ತೇನು ಅಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ನಿಮ್ಮ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಇಂಡಿಯಾನಾಗ ಇರ್ತಾರೆ ಆ್ಯಂಡ್ ನೀವು ಇಲ್ಲಿ ಬರ್ತೀರಿ, ಭಾಳ ಚಾನ್ಸಸ್ ಇರ್ತಾವೆ ಬ್ರೇಕಪ್ ಆಗೋದು. ಬಿಕಾಸ್ ಇಲ್ಲಿ ಬಂದಿಂದ ಯು ವಿಲ್ ಬಿ ಅ ವೆರಿ ಡಿಫ್ರೆಂಟ್ ಪರ್ಸನ್. ಬಿಕಾಸ್ ಒಬ್ಬರೇ ಇರಕ್ಕೆ ಸ್ಟಾರ್ಟ್ ಆಗ್ತೀರಿ ಆ್ಯಂಡ್ ಯು ಗ್ರೋ ಇನ್ ಟು ಅ ಡಿಫ್ರೆಂಟ್ ಪರ್ಸನ್. ಅವರು ಅಲ್ಲಿ ಬೇರೆ ಟೈಪ್ ಗ್ರೋ ಆಗ್ತಿರ್ತಾರೆ. ಸೊ ಯು ಗೈಸ್ ವಿಲ್ ಲೈಕ್ ಗೋ ಇನ್ ಆಪೋಸಿಟ್ ಡೈರೆಕ್ಷನ್. ಚಾನ್ಸಸ್ ಭಾಳ ಇರ್ತಾವ. ಸೊ ಇಮೋಷನಲಿ ಡ್ರೈನ್ ಆಗಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಇಲ್ಲಿ ಬಂದಿಂದ ನೀವು 1 week 1 month ವೇಸ್ಟ್ ಮಾಡಿದ್ರು ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ಬಿಕಾಸ್ ನಿಮ್ಮ ವೀಸಾ ಟೈಮಿಂಗ್ ಹೋಗ್ತಿರ್ತೈತಿ. ಸ್ವಲ್ಪ ಅದನ್ನ ರೆಡಿ ಆಗಿ ಬರ್ರಿ ಆ್ಯಂಡ್ ಲೈಕ್ ಬಿ ರೆಡಿ ದಟ್ ಬ್ರೇಕಪ್ಪು ಆಗ್ಬೋದು. ಭಾಳ ಹಿಂಗೆ ಫಾರ್ ಎವರ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನಡೀತೈತಿ. ಐ ಮೀನ್ ಇಟ್ ಈಸ್ ಗುಡ್ ದಟ್ ಇಫ್ ಇಟ್ ಗೋಸ್, ಬಟ್ you don't have to depend on that. because timing change ಆಗ್ತೈತಿ, ನಿಮ್ದು ಕಾನ್ವರ್ಸೇಷನ್ಸ್ ಚೇಂಜ್ ಆಗ್ತಾರೆ. ಅವ್ರು ನಿಮ್ದು ಹೇಳೋದು ನೀವು ತಿಳ್ಕೊತಾರೆ ಅಂತ ಗೊತ್ತಿಲ್ಲ, ಅವ್ರು ಹೇಳೋದು ನೀವು ತಿಳಿತದ ಅಂತ ಗೊತ್ತಿಲ್ಲ. ಬಿಕಾಸ್ ಯು ಗ್ರೋ ಇನ್ ಟು ಡಿಫ್ರೆಂಟ್ ಪರ್ಸನ್. ಆಮೇಲೆ ಇದು ಕರಿಯರ್ ಆಗಲಿ ನಿಮ್ಮ ಲೈಫ್ ಚೇಂಜ್ ಆಗೋ ಪಾಯಿಂಟ್ ಇರ್ತೈತಿ. ಲೈಕ್ ಬಿಟ್ವೀನ್ 21 to 29-30 years. ಲೈಕ್ ಅವಾಗ ಒಂದು ಪೀಕ್ ಟೈಮ್ ನೀವು ಹ್ಯೂಮನ್ಸ್ ಆಗಿ ಚೇಂಜ್ ಆಗ್ತಾರೆ. ಸೊ ಜಸ್ಟ್ ಬಿ ರೆಡಿ ಫಾರ್ ದ್ಯಾಟ್. like shit happens and you just have to look forward to a new day and new things and just work hard. because ನೀವು ಇಲ್ಲಿ ಎದಕ್ಕೆ ಬಂದಿರ್ತೀರಿ, ಅಷ್ಟು ರಿಸ್ಕ್ ತೊಗೊಂಡು ಅಷ್ಟು ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಕೊಟ್ಟು ಬಂದಿರ್ತೀರಿ. ಲೈಕ್ ಯು ವಿಲ್ ಡೂ ಇಟ್. ಸೊ ಅದೊಂದು ತಲೆನಾಗ ಹಿಡ್ಕೋರಿ. ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್, ಇನ್ನೊಂದೇನು ಭಾಳ ಇಂಪಾರ್ಟೆಂಟ್ ಇದು ಮಾಡ್ಬೇಕಂದ್ರೆ ಹೆಲ್ತ್ ಈಸ್ ಎವ್ರಿಥಿಂಗ್. ಬಿಕಾಸ್ ಮನೆ ಬಿಟ್ಟಿರ್ತೀರಿ, ಯಾರು ಅಡುಗೆ ಮಾಡ್ಕೊಡಕ್ಕೆ ಇರಂಗಿಲ್ಲ, ಯಾರು ಬಟ್ ಫ್ರೆಂಡ್ಸ್ ಜೊತೆ ಇರ್ತೀರಿ, ಬಟ್ ಅವರಿಗೂ ಭಾಳಷ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಂಗಿಲ್ಲಲ್ಲ. ಸೊ ಹೆಲ್ತ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡ್ತೇವೆ ನಾವು, 108 euros. ದಟ್ ಕಮ್ಸ್ ಅಪ್ ಟು 10,000 rupees ಆಲ್ಮೋಸ್ಟ್. ಸೊ ಅಷ್ಟು ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡ್ತೇವೆ. ಸೊ ರೆಗ್ಯುಲರ್ ಚೆಕಪ್ಸಿಗೆ ಹೋಗ್ಬೋದು ನೀವು. ಸಿಕ್ ಲೀವ್ಸ್ ಕೊಡ್ತಾರೆ. ಈಟ್ ಗುಡ್ ಫುಡ್. ಬಿಕಾಸ್ ಅಲ್ಲಿಂದ ನೀವು ಇಲ್ಲಿ ಬಂದಿರ್ತೀರಿ, ನಿಮಗೆ ಗುಡ್ ನ್ಯೂಟ್ರಿಷಸ್ ಫುಡ್ ಸಿಗ್ತೈತಿ. ಎಲ್ಲರದ್ದು ಕ್ವಾಲಿಟಿ ಜಾಸ್ತಿ ಇರ್ತೈತಿ, ಕ್ವಾಲಿಟಿ ಚಲೋನೇ ಇರ್ತೈತಿ. ಸೊ ಹೆಲ್ತ್ ಒಂದು ಮೇಂಟೈನ್ ಮಾಡ್ಕೋಬೇಕಂತ ಇಟ್ಕೊಂಡ ಬರ್ರಿ. ಆ್ಯಂಡ್ ದಾರು ಎಲ್ಲ ಭಾಳ ಸಿಗ್ತೈತಿ ಇಲ್ಲಿ, ಆಲ್ಕೋಹಾಲ್ ಅಂತ ಸ್ವಲ್ಪ ಟ್ರ್ಯಾಕ್ ತಪ್ಪು ಚಾನ್ಸಸ್ ಭಾಳ ಇರ್ತೈತಿ. ಸೊ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ನೀವು ಬಂದ ತಕ್ಷಣ ಎಲ್ಲಾನು ಫಿಗರ್ ಔಟ್ ಮಾಡ್ಬೇಕಂತಿಲ್ಲ. ಭಾಳ ಟೈಮ್ ಹಿಡಿತೈತಿ ಒಂದು ಕಂಟ್ರಿನಾಗ ಬಂದು ಸೆಟಲ್ ಆಗಿ. ಬಿಕಾಸ್ ನಿಮ್ಗೆ ಗೊತ್ತೈತಿ ಧಾರವಾಡಿಂದ ಬ್ಯಾಂಗ್ಳೂರಿಗೆ ಹೋದ್ರೆ ನಿಮ್ಗೆ ಅಡ್ಜಸ್ಟ್ ಆಗಕ್ಕೆ ಎಷ್ಟು ಟೈಮ್ ಹಿಡಿತೈತಿ. ಫ್ರಮ್ ಸ್ಮಾಲ್ ಪ್ಲೇಸ್, ಫ್ರಮ್ ಸಮ್ ಪ್ಲೇಸ್ ಯು ಆರ್ ಕಮಿಂಗ್ ಟು ಅನದರ್ ಕಾಂಟಿನೆಂಟ್, ಅನದರ್ ಕಂಟ್ರಿ. ಸೊ ಫಿಗರ್ ಔಟ್ ಮಾಡೋಕೆ ಟೈಮ್ ಹಿಡ್ತದೆ. ನನಗಂತೂ 1 ವರ್ಷ ಹಿಡ್ದೈತಿ ಟೈಮ್. ಸೊ ಎಲ್ಲಾನು ಫಿಗರ್ ಔಟ್ ಮಾಡೋಕೆ ಅಟ್ಲೀಸ್ಟ್ ಇಲ್ಲಿ ರೆಂಟ್ಸ್ ಹೆಂಗೆ ನಡೀತಾವೆ, ಮನಿ ಹೆಂಗೆ ಹುಡ್ಕೋಬೇಕು, ಎಲ್ಲಾನು ಟೈಮ್ ಹಿಡಿತೈತಿ. ಸೊ ಇಟ್ ವಿಲ್ ಟೇಕ್ ಟೈಮ್ ಭಾಳ. ಐ ಮೀನ್ ಇಂಡಿಯಾ ಇಂತ್ರನ ನಿಮಗೆಲ್ಲ ಗೊತ್ತಿರ್ಬೇಕಂತಿಲ್ಲ. ಸೊ ಭಾಳ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಡಿಗಿನ್ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಕನ್ಫ್ಯೂಸ್ ಆಗಿಬಿಡ್ತೀರಿ ನೀವು. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಯು ರಿಯಲಿ ವಾಂಟ್ ಕಮ್, just come and figure it out here. So ಇಲ್ಲಿ ಬಂದಿನ ಸೀನ ಬೇರೆ ಐತಿ. ಸೊ ಬಂದು ಇಲ್ಲಿ ಫಿಗರ್ ಔಟ್ ಮಾಡ್ರಿ. ಆ್ಯಂಡ್ ಇನ್ನೊಂದೇನಾಗ್ತೈತೆ ಅಂದ್ರೆ ಭಾಳ ಪ್ರೆಷರ್ ಇರ್ತೈತಿ. ಎಲ್ಲಾನು ಬ್ಯಾಲೆನ್ಸ್ ಮಾಡೋಕೆ ಕಲಿಬೇಕು ನೀವು. ಇಫ್ ಯು ಹ್ಯಾವ್ ಟು ವರ್ಕ್, ಯು ಹ್ಯಾವ್ ಟು ಸ್ಟಡಿ ಆ್ಯಂಡ್ ಯು ಹ್ಯಾವ್ ಟು ಲುಕ್ ಫಾರ್ ಅ ಜಾಬ್. ಸೊ 3 ಥಿಂಗ್ಸ್ ಮೇನ್ ಥಿಂಗ್ಸ್ ಆಗ್ಬಿಡ್ತಾವೆ ನಿಮ್ಮ ಡೇನಾಗ. ಯು ವರ್ಕ್ ಆ್ಯಂಡ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಯು ಡೂ ಸ್ಟಡೀಸ್ ಆ್ಯಂಡ್ ಯು ಫೈಂಡ್ ಅ ಜಾಬ್. ಒಂದು ಸತಿ ಏನಾಗ್ಬಿಡ್ತೈತೆ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಾದ್ರೆ ಜಾಬ್ ಹುಡ್ಕೊಳೋದು ನಿಮಗೆ ಸ್ವಲ್ಪ ಸೀರಿಯಸ್ನೆಸ್ ಕಮ್ಮಿ ಆಗಿಬಿಡ್ತೈತಿ. ಬಿಕಾಸ್ ನಿಮಗೆ ದುಡ್ಡು ಬರ್ತಿರ್ತೈತಿ. ಸೊ ಅದು ಒಂದು ಇರ್ತೈತಿ. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಕಾಷಿಯಸ್. ನೀವು ಇಲ್ಲಿ ಎದಕ್ಕೆ ಬಂದಿರಿ, ಯು ಆರ್ ನಾಟ್ ಹಿಯರ್ ಟು ಡೂ ಪಾರ್ಟ್ ಟೈಮ್ ಜಾಬ್ಸ್, ಐ ಮೀನ್ ಆಡ್ ಜಾಬ್ಸ್ ಮಾಡೋಕೆ ಬಂದಿಲ್ಲ. ಅದು ಒಂದು ತಲೆಯಾಗಿರ್ಬೇಕು ದಟ್ ಯು ಹ್ಯಾವ್ ಟು ಲುಕ್ ಫಾರ್ ಅ ಜಾಬ್ ಇನ್ ಯುವರ್ ಫೀಲ್ಡ್. ಐ ಮೀನ್ ನಾವೆಲ್ಲರೂ ಬಂದಿದ್ದು ಇದಕ್ಕಲ್ಲ. ಸೊ ನಿಮ್ದು ಇಂಟೆನ್ಷನ್ ಅದಿತ್ತಂದ್ರೆ ಸ್ವಲ್ಪ ಅದನ್ನ ತಲೆನಾಗ ಇಡ್ಕೊಂಡು ಸ್ಪಾರ್ಕ್ ಮಾಡ್ಕೊತಿರ್ರಿ. ಆ್ಯಂಡ್ ಇನ್ನೊಂದೇನಂತಂದ್ರೆ ವೆದರ್ ಭಾಳ ಹೊಲಸಿರ್ತೈತಿ. ನಂಗಂತೂ ಒಂದು ಚೂರು ಲೈಕ್ ಆಗಂಗಿಲ್ಲ. ಐ ಮೀನ್ ಇಟ್ ಈಸ್ ಆಲ್ವೇಸ್ ಕ್ಲೌಡಿ. ನಾ ಏನು ಹೇಳೋದು, ಒಂದು
2 months ಆದ ಬಿಸಿಲು ಅನ್ನೋದೇ ಇಲ್ಲ ಗೊತ್ತು. ಕತ್ಲು ಏನು ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ. ಒಂದು ವಾರ್ಮ್ತ್ ಅನ್ನೋದೇ ಇಲ್ಲ ಸನ್ನಿಂದ. ಸೊ ವೆದರ್ ಒಂದು ನೀವು ಡೀಲ್ ಮಾಡಬೇಕು. ಸಮ್ಮರ್ ಈಸ್ ಲೈಕ್ 2 months, ವಿಂಟರ್ ಈಸ್ ಲೈಕ್ ಫಾರ್ ಎವರ್ ಅನ್ನಿಸ್ತೈತಿ. ಸೊ ವೆದರ್ ಒಂದು ಭಾಳ ಡಿಪ್ರೆಸಿಂಗ್ ಆಗ್ತೈತಿ. ಐ ಥಿಂಕ್ ವೆದರ್ ಆ್ಯಂಡ್ ಇಲ್ಲಿ ಮಂದಿ ಹಚ್ಕೊಳಂಗಿಲ್ಲ. ಸೊ ಇವೆರಡೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಿ. ಸೊ ಇವು ಮೂರೂ ಸಂಬಂಧ ನಂಗೆ ಭಾಳ ಪ್ರಾಬ್ಲಮ್ ಆಗೈತೆ ಆ್ಯಕ್ಚುಲಿ. ಲೈಕ್ ಜಾಬ್ ವರ್ಕ್, ಐ ಲವ್ ಇಟ್. ಐ ಲವ್ ದಿಸ್ ಕಂಟ್ರಿ. ನಂಗೆ ಇಲ್ಲಿ ಇರೋದು ಎನ್ವೈರ್ಮೆಂಟ್, ಕಂಟ್ರಿ ಹೆಂಗೆ ಮ್ಯಾನೇಜ್ ಆಗ್ತೈತಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎವ್ರಿಥಿಂಗ್, ಹೆಲ್ತ್ ಕೇರ್ ಇಸ್ ಪರ್ಫೆಕ್ಟ್. ಜಸ್ಟ್ ದಟ್ ದೀಸ್ 3 things ಆರ್ ವೆರಿ ನಂಗೆ ಪ್ರಾಬ್ಲಮ್ಯಾಟಿಕ್ ಆಗತೈತಿ. ಸೊ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ ಹಿಯರ್. ಆ್ಯಂಡ್ ಆಲ್ಸೋ ಮಿಸ್ಸಿಂಗ್ ಮೈ ಫ್ಯಾಮಿಲಿ ಲಾಟ್. ಲೈಕ್ ಇಂಗ್ಲೀಷ್ನಾಗ ಮಾತಾಡೋದಿತ್ತು ಅಂದರೆ ಹೋಗಿ ಯಾರ್ದಾರ ಜೊತೆ ಮಾತಾಡ್ಬೋದು. ಆ್ಯಂಡ್ ಲ್ಯಾಂಗ್ವೇಜ್ ನೋ, ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಆಲ್ಸೋ ಟ್ರೈ ಟು ಬಿಲ್ಡ್ ಅ ಕಮ್ಯುನಿಟಿ ಆ್ಯಸ್ ಸೂನ್ ಆಸ್ ಯು ಕಮ್ ಹಿಯರ್. ನಿಮ್ಮ ಲ್ಯಾಂಗ್ವೇಜಿನ ಕಮ್ಯುನಿಟಿ ಇರ್ತಾವೆ, ನಿಮ್ಮ ಫ್ರೆಂಡ್ಸ್ ಆಗಿಬಿಡ್ತಾರೆ. ಸೊ ಮ್ಯೂಚುವಲಿ ಫ್ರೆಂಡ್ಸ್ ಮಾಡ್ಕೊಂತ ಹೋಗ್ರಿ. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ಡೋಂಟ್ ಥಿಂಕ್ ಮಚ್ ವೆನ್ ಯು ಆರ್ ಮೂವಿಂಗ್ ಟು ಸಮ್ ಅದರ್ ಕಂಟ್ರಿ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ, ಅಲ್ಲಿ ಹೆಂಗೆ ಇರ್ತೈತೋ ಇದಿರ್ತೈತೋ. ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಡ್ ಅಷ್ಟೆ. ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದಂತೂ ಏನು ಮಾಡೋಕ್ಕೆ ಬರೋದಿಲ್ಲ. ಬಿಕಾಸ್ ನಾವು ಒಂದು ಇಂಡಿಯನ್ ಡೈವರ್ಸಿಟಿ, ಆಮೇಲೆ ನಮ್ಮ ಕಲ್ಚರ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ನಮ್ಗೆ ಡಿಫಿಕಲ್ಟ್ ಆಗತ್ತೈತಿ. ಬಟ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಎಲ್ಲರೂ ಬಂದು ಅಡ್ಜಸ್ಟ್ ಆಗ್ತಾರೆ. ನಾನು ಅಡ್ಜಸ್ಟ್ ಆಗೇನೀಗ, ಅಡ್ಜಸ್ಟ್ ಆಗಬೇಕು. ಸೊ ದ್ಯಾಟ್ಸ್ ಅಬೌಟ್ ಇಟ್. ಆ್ಯಂಡ್ ಐ ವಿಲ್ ಎಂಡ್ ದ ವಿಡಿಯೋ ಹಿಯರ್. Please like my video and also subscribe to my channel, and I will see you guys in my next vlog. And also nimge endra bere points ittare comment section nag tilisri. And I love you all. Bye.